ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಕೇಕ್ ಮಾಡೋಣವಾ. ಇಲ್ಲಿ ನಾನು 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವ ಬಟ್ಲಿಂದ ಹಿಟ್ಟು ತೊಗೊಂಡಿರ್ತೀರೋ ಅದೇ ಬಟ್ಲಿನ ಲೆಕ್ಕದಲ್ಲಿ ಎಲ್ಲನೂ ತೊಗೊಳ್ಬೇಕು ನೀವು. ನಾನಿಲ್ಲಿ ಚಿಕ್ಕ ಟೀ ಕುಡೆ ಕಪ್ಪಿಂದ 2 ಬಟ್ಲು ತೊಗೊಂಡಿದ್ದೀನಿ. ಹಾಗೆ ಅದೇ ಮೆಜರ್ಮೆಂಟಲ್ಲಿ 1 ಲೋಟದಷ್ಟು ಹಾಲು, ಅರ್ಧ ಲೋಟದಷ್ಟು ಮೊಸರು, ಹಾಗೆ ಅದೇ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಮಿಲ್ಕ್ ಪೌಡ್ರು, 1 ಕಪ್ಪಿನಷ್ಟು ಶುಗರು, ಹಾಗೆ 1 ಕಪ್ನಷ್ಟು ಮಲಾಯಿ. ಇದು ಮನೇಲೇ ಹಾಲು ಕಾಸಿ ತೆಗೆದಿರೋಂಥಕ್ಕೇ. ನಿಮಗೆ ಹತ್ರ ಇಲ್ಲ ಅಂದರೆ ನೀವು ಕ್ರೀಮ್ ಕೂಡ ಉಪಯೋಗಿಸ್ಬೋದು. ಹಾಗೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು, 1/4 ಚಮಚದಷ್ಟು ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸು. ಇಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥಗಳು. ಈಗ ಬನ್ನಿ ಪ್ರಿಪ್ರೇಷನ್ ಶುರು ಮಾಡೋಣ. ಈಗ ಮೊದಲನೇದಾಗಿ ಶುಗರ್ನ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಶುಗರ್ನ ಹಾಕ್ಕೊಳ್ಳೋಣ. ಇದಕ್ಕೆ ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಸೇರಿಸಿದ ನಂತರ ಇದಕ್ಕೆ ಮನೆಯಲ್ಲೇ ತಯಾರಿಸಿದಂಥ ಕೆನೆನ ಸೇರಿಸ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಕೆನೆ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ನ ಕೂಡ ಉಪಯೋಗಿಸ್ಬೋದು. ಕ್ರೀಮ್ನ ತೊಗೊಂಡು ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಗಟ್ಟಿಯಾಗಿರೋ ಭಾಗ ಮೇಲೆ ಬರುತ್ತೆ, ನೀರಾಗಿರೋದು ಕೆಳಗಿರುತ್ತೆ. ನೀವು ಓಪನ್ ಮಾಡಿ ಮೇಲಿಂದಷ್ಟೇ 1 ಬಟ್ಲಷ್ಟು ತಗೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟನ್ನು. ಈಗ ಇದಕ್ಕೆ ಮಿಕ್ಕಿರೋಂಥ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಗ್ ಆಗಲಿ ಅಥವಾ ಆಯಿಲ್ ಆಗಲಿ ಯಾವುದನ್ನು ಹಾಕ್ತಾ ಇಲ್ಲ, ಅಥವಾ ಬೆಣ್ಣೆ ಏನನ್ನು ಸೇರಿಸ್ತಾ ಇಲ್ಲ. ಬರೀ ಮನೆಯಲ್ಲಿ ಇರೋವಂಥ ಪದಾರ್ಥಗಳನ್ನ ಉಪಯೋಗಿಸೇ ಮಾಡ್ತಾ ಇರೋದು. ನಿಮಗೆ ಯಾವಾಗಲೇ ಕೇಕ್ ತಿನ್ನಬೇಕು ಅನಿಸಿದ್ರು ಈ ರೀತಿಯಾಗಿ ಕ್ವಿಕ್ಕಾಗಿ ಮಾಡಿಕೊಂಡು ನೀವು ತಿಂದು ಖುಷಿ ಪಡ್ಬೋದು. ನೋಡಿ, ಇಷ್ಟು ಆಗಿದೆ. ಈಗ ಇದು ತುಂಬ ಗಟ್ಟಿಯಾಗಿದೆ. ಇದಕ್ಕೆ ಹಾಲು ಸೇರಿಸಿಲ್ಲ ಇನ್ನು. ನೋಡಿ, ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಿದ ನಂತರ ತುಂಬ ಹೊತ್ತಿಡಬಾರ್ದು, ಅದಕ್ಕೋಸ್ಕರ ನಾನು ಇನ್ನೂ ಅದನ್ನು ಸೇರಿಸಿಲ್ಲ. ನೋಡಿ, ಇವಾಗ ಹಾಲು ಹಾಕ್ಕೊಂಡು ಇದು ಕೇಕಿನ ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನ ಒಂದೇ ಸರಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ. ನಿಮಗೆ 1 ಕಪ್ಪು ಪೂರ ಹಾಲನ್ನು ಹಿಡಿಬೋದು ಅಥವಾ 3/4 ಕಪ್ನೂ ಹಿಡಿಬೋದು. ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ ಆಲ್ರೆಡಿ ಕೇಕ್ನ ಬೇಕ್ ಮಾಡೋದಕ್ಕೆ ಒಂದು ಪಾತ್ರೆ, ಹಳೆ ಪಾತ್ರೆನ ಇಟ್ಟಿದ್ದೀನಿ ಒಲೆ ಮೇಲೆ. ಅದು 10 ನಿಮಿಷ ನೀವು ಅದನ್ನು ಫ್ರೀ ಹೀಟ್ ಮಾಡ್ಕೊಳ್ಬೇಕು. ಮೈಕ್ರೋವೇವಲ್ಲಾದರೂ ಸರಿಯೇ, ನೀವು ಆಚೆ ಕಡೆ ಪಾತ್ರೆಯಲ್ಲಿಟ್ಟು ಮಾಡ್ಕೊಳ್ಳೋದಾದರೂ ಸರಿಯೇ 10 ನಿಮಿಷ ಪಾತ್ರೆನ ಮುಚ್ಚಿ ಕವರ್ ಮಾಡಿಡಬೇಕು. ಹಾಗೆ ಮೈಕ್ರೋವೇವ್ ಆದರೂ ಕೂಡ ನೀವು 10 ನಿಮಿಷ ಫ್ರೀ ಹೀಟ್ ಮಾಡಬೇಕು. ನೋಡಿ, ಇಲ್ಲಿ ಮನೆಯಲ್ಲೇ ಇರೋವಂಥ ಒಂದು ಟಿಫನ್ ಬಾಕ್ಸ್ ಇದು. ಟಿಫನ್ ಬಾಕ್ಸಿಗೆ ಆಯಿಲ್ ಅಪ್ಲೈ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಮಿಶ್ರಣನ ನಾನು ಈ ಟಿಫನ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಟಿಫನ್ ಬಾಕ್ಸ್ನ ನೋಡಿ, ಸ್ವಲ್ಪ ಭಾಗ ಬಿಟ್ಟಿದೆ. ನಿಮಗೆ ಬೇಕಾಗಿದ್ದ ಮೇಲೆ ತೋರಿಸ್ತೀನಿ ಎಷ್ಟು ಉಬ್ಬಿರುತ್ತೆ ಅಂತ. ನೋಡಿ, ಈ ಥರ ಒಂದು ಹಳೆ ಪಾತ್ರೆನ ನಾನು ಈ ರೀತಿ ಬೇಕ್ ಮಾಡೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದರಲ್ಲಿ ಈ ಬಾಕ್ಸ್ನ ಇಡ್ತಾ ಇದ್ದೀನಿ. ಇದನ್ನು ಇಟ್ಟಿದ ನಂತರ ಕವರ್ ಮಾಡಿ ಒಂದು 5 ನಿಮಿಷ ಹೀಟಲ್ಲಿ ಬಿಟ್ಟಿದ್ದೀನಿ. ಆಮೇಲೆ ಇದನ್ನು ಸ್ಲಿಮ್ ಮಾಡೋಣ. ನೋಡಿ, ಎಷ್ಟು ಉಬ್ಬಿ ಬಂದಿದೆ 5 ನಿಮಿಷಕ್ಕೇ. ಫುಲ್ ಮೇಲಿನ ತನಕ ಬಂದಿದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ.
ನೋಡಿ, ಈಗ ಸ್ಟವ್ನ ಸ್ಲಿಮ್ ಮಾಡ್ತಾ ಇದ್ದೀನಿ ಫ್ಲೇಮ್ನ. ನೋಡಿ, 15 ನಿಮಿಷದ ನಂತರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದೆರಡು ಸರಿ ನಾನು ಆಲ್ರೆಡಿ ಚೆಕ್ ಮಾಡಿ ನೋಡಿದ್ದೆ ಬೆಂದಿದೆನಾ ಅಂತ. ಇನ್ನೂ ಸ್ವಲ್ಪ ಹಸಿ ಇತ್ತು. ಈಗ ತುಂಬ ಚೆನ್ನಾಗಿ ಬೆಂದಿದೆ. 45 ಮಿನಿಟ್ಸ್ ಆದಮೇಲೆ ಜಸ್ಟು ಟ್ಯಾಪ್ ಮಾಡಿದರೆ ತುಂಬ ಚೆನ್ನಾಗಿ ಕೇಕ್ ಆಚೆ ಬರುತ್ತೆ. ನೋಡಿ ನೋಡಿ ಎಷ್ಟು ಕ್ಲೀನಾಗಿ ಬಂತು, ಎಲ್ಲಿ ಕೂಡ ಹಿಡ್ದಿಲ್ಲ. ತುಂಬ ಸಾಫ್ಟಾಗಿದ್ದು ಕೂಡ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಕಟ್ ಮಾಡಿ ತೋರಿಸ್ತೀನಿ ಈಗ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದಕ್ಕೇನು ಆಯಿಲ್ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ಮೊಟ್ಟೆ ಹಾಕಿಲ್ಲ, ಆದ್ರೂ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಮಾಡಿ. ನಿಮಗೆ ಯಾವಾಗೇ ಕೇಕ್ ತಿನ್ನಬೇಕು ಅನಿಸಿದರೆ ಖಂಡಿತ ಮಾಡಿ ರುಚಿ ನೋಡಿ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.